ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆಯ ಭಾಗವತ ವಿಶೇಷಕ್ಕೆ ಜಪ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳನ್ನು ಹೇಳ್ತಾ ಥ್ಯಾಂಕ್ಸ್ ಹೇಳ್ತಾ ಒಂದು ಸಣ್ಣ ಕೀರ್ತನೆಯೊಂದಿಗೆ ಇವತ್ತಿನ ಭಾಗವತನ ಕ್ಲಾಸ್ನ ಸ್ಟಾರ್ಟ್. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿ ಬರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿ ವರಧಾರಿ. ಯಶೋದನಂದನ ಬ್ರಜ ಜನರಂಜನ ಯಶೋದನಂದನ ಬ್ರಜ ಜನರಂಜನ ಯಮುನಾ ತೀರವನಚಾರಿ ಯಮುನಾ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿ ವರಧಾರಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪ್ರಭುಪದ ಜಯ ಪ್ರಭುಪದ ಪ್ರಭುಪದ ಜಯ ಪ್ರಭುಪದ ಜಯ ಗುರುದೇವಾ ಜಯ ಗುರುದೇವಾ ಗುರುದೇವಾ ಜಯ ಗುರುದೇವಾ. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಹರಿ ಬೋಲ್. श्री कृष्ण संकीर्तन की जय. श्री प्रभुपाद की जय. गुरु महाराज की जय. अनंत कोटि वैष्णव की जय. नामाचार्य शील हरिदास ठाकुर की जय. अनंत कोटि वैष्णव. हरे कृष्ण. ವಾಯ್ಸ್ ಕ್ಲಿಯರ್ ಇದೆ ಅಂತ ಹೇಳತ್ತು. Yes, Prabhuji, it is clear. ಹರೇ ಕೃಷ್ಣ. ಹರೇ ಕೃಷ್ಣ ಸರ್. ಸೊ ಇವತ್ತಿನ ಕ್ಲಾಸ್ಗೆ ನಾವು ಹೋಗೋಣ. ಡೈರೆಕ್ಟ್ ಟೈಮ್ಸ್ ತುಂಬ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ತುತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರತೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿ ಭವತಿ ಉತ್ತಮೆ. ನೆಕ್ಸ್ಟ್ ಸ್ಕಂದ 1 ಅಧ್ಯಾಯ 15 ಶ್ಲೋಕ 37. ಯುಧಿಷ್ಠರ ತತ್ಪರಿಸರ್ಪಣಂ ಬುಧಃ ಪುರೇ ಚ ರಾಷ್ಟ್ರೇ ಚ ಗೃಹೇ ತತಾತ್ಮನಿ ವಿಭಾವ್ಯ ಲೋಕಾನೃತ ಜೀವಹಿಂಸನಾದ್ಯ ಧರ್ಮಚಕ್ರಂ ಗಮನಾಯ ಪರ್ಯದಾತ್. ಪದದಿಂದ ಪದ. ಯುಧಿಷ್ಠಿರ ಮಹಾರಾಜನು ತತ್ ಆ ಪರಿಸರ್ಪಣಂ ವಿಸ್ತರಣವನ್ನು ಬುಧಃ ಪೂರ್ಣ ಅನುಭವಿಸಿದವನಾದನು. ಪುರೇ ರಾಜಧಾನಿಯಲ್ಲಿ, ಚ ಪೂರೆ ರಾಜ್ಯದಲ್ಲಿ, ಚ ಮತ್ತು ಗೃಹೆ ಮನೆಯಲ್ಲಿ, ತದಾ ಹಾಗೆಯೇ, ಆತ್ಮಾನಿ ವ್ಯಕ್ತಿಗಳಲ್ಲಿ, ವಿಭವ್ಯ ಗಮನಿಸಿ, ಲೋಭ ಅತ್ಯಾಸೆ, ಅನೃತ ಸುಳ್ಳು, ಜಿಹ್ಮ ಕಪಟ, ಹಿಂಸನ ಆದಿ ಹಿಂಸೆ ಮೊದಲಾದ ಅಧರ್ಮದ ಚಕ್ರಂ ವೃತ್ತವನ್ನು ಗಮನಾಯ ಹೊರಟು ಹೋಗಲು ಪರ್ಯದಾತ್ ತಕ್ಕ ಉಡುಪನ್ನು ತೊಟ್ಟನು.
ಅನುವಾದ ಮತ್ತೆ ಭಾವಾರ್ಥ ಶಿಲ ಪ್ರಭುಪಾದದಿಂದ. ಜೈ ಶಿಲ ಪ್ರಭುಪಾದ ಕಿ ಜೈ. ಅನುವಾದ. ಯುಧಿಷ್ಠಿರ ಮಹಾರಾಜನು ಕಲಿಯುಗದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದನು. ರಾಜಧಾನಿಯಲ್ಲಿ, ರಾಜ್ಯದ ಎಲ್ಲ ಕಡೆ, ಮನೆ ಮನೆಗಳಲ್ಲಿ, ವ್ಯಕ್ತಿಗಳಲ್ಲಿ ಹೆಚ್ಚುತ್ತಿದ್ದ ದುರಾಸೆ, ಸುಳ್ಳು, ವಂಚನೆ ಮತ್ತು ಹಿಂಸೆಗಳು ಅದರ ಲಕ್ಷಣಗಳಾಗಿದ್ದವು. ಆದ್ದರಿಂದ ಅವನು ಗೃಹತ್ಯಾಗ ಮಾಡಲು ನಿರ್ಧರಿಸಿದನು. ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ತಕ್ಕ ವಸ್ತ್ರಗಳನ್ನು ಧರಿಸಿದ. ಭಾವಾರ್ಥ. ಪ್ರಸಕ್ತ ಯುಗವು ಕಲಿಯ ನಿರ್ದಿಷ್ಟ ಗುಣಗಳಿಂದ ಪ್ರಭಾವಿತವಾಗಿದೆ. ಸುಮಾರು 5 ವರ್ಷಗಳ ಹಿಂದೆ ನಡೆದ ಕುರುಕ್ಷೇತ್ರ ಯುದ್ಧವಾದದಿಂದಲೇ ಕಲಿಯುಗದ ಪ್ರಭಾವವು ವ್ಯಕ್ತವಾಗತೊಡಗಿತು. ಅಧಿಕೃತ ಶಾಸ್ತ್ರಗಳು ಹೇಳುವಂತೆ ಕಲಿಯುಗದಲ್ಲಿ ಇನ್ನೂ 4,27,000 ವರ್ಷಗಳು ಉರುಳಬೇಕಾಗಿದೆ. ಮೇಲೆ ಹೇಳಿದಂತೆ ಕಲಿಯುಗದ ಮುಖ್ಯ ಲಕ್ಷಣಗಳಾದ ಲೋಭ, ವಂಚನೆ, ಸುಳ್ಳು, ಕುಟಿಲತೆ, ಮೋಸ, ಸೃಜನ ಪಕ್ಷಪಾತ, ಸ್ವಜನ ಪಕ್ಷಪಾತ, ಹಿಂಸೆ ಇವೆಲ್ಲ ಆಗಲೇ ಪ್ರಚುರವಾಗಿವೆ. ಇವೆಲ್ಲ ಹೆಚ್ಚುವುದರಿಂದ ಕಲಿ ಪ್ರಭಾವದಿಂದಾಗಿ ಪ್ರಳಯದ ಹೊತ್ತಿಗೆ ಏನಾಗುತ್ತದೆ ಎನ್ನುವುದನ್ನು ಯಾರೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಕಲಿ ಪ್ರಭಾವವು ನಾಗರಿಕ ಎಂದು ಕರೆದುಕೊಳ್ಳುತ್ತಿರುವ ದೇವರಲ್ಲಿ ನಂಬಿಕೆಯಿಲ್ಲದ ಜನರಿಗಾಗಿಯೇ ಎನ್ನುವುದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಪ್ರಭುವಿನ ರಕ್ಷಣೆ ಒಳಪಟ್ಟಿರುವವರು ಈ ಭಯಂಕರ ಯುಗಕ್ಕೆ ಸ್ವಲ್ಪವೂ ಹೆದರಬೇಕಾಗಿಲ್ಲ. ಯುಧಿಷ್ಠಿರ ಮಹಾರಾಜನು ಶ್ರೇಷ್ಠ ಭಗವದ್ ಭಕ್ತನು. ಅವನು ಕಲಿಯುಗದ ಭೀತಿಗೊಳಗಾಗುವ ಅಗತ್ಯವಿರಲಿಲ್ಲ. ಆದರೂ ಅವನು ಸಕ್ರಿಯ ಗೃಹಸ್ಥ ಜೀವನದಿಂದ ನಿವೃತ್ತಿ ಪಡೆದು ಭಗವದ್ಧಾಮಕ್ಕೆ ಹಿಂದಿರುಗಬೇಕೆಂದು ಬಯಸಿದ. ಪಾಂಡವರು ಪರಮ ಪ್ರಭುವಿನ ನಿತ್ಯ ಸಂಗಾತಿಗಳು. ಆದ್ದರಿಂದ ಅವರು ಬೇರೆ ಯಾವುದಕ್ಕಿಂತಲೂ ಮಿಗಿಲಾಗಿ ಭಗವಂತನ ಸಹವಾಸದಲ್ಲಿ ಆಸಕ್ತರು. ಜೊತೆಗೆ ಒಬ್ಬ ಆದರ್ಶ ರಾಜನಾಗಿ ಯುಧಿಷ್ಠಿರನು ಇತರರಿಗೆ ಮಾದರಿಯಾಗುವ ಸಲುವಾಗಿ ನಿವೃತ್ತಿಯಾಗಲು ಬಯಸಿದನು. ಬೃಹತ್ ಕೃತ್ಯವನ್ನು ನೋಡಿಕೊಳ್ಳಲು ತಕ್ಕ ತರುಣನು ಸಿದ್ಧವಾದೊಡನೆಯೇ ವ್ಯಕ್ತಿಯು ಸಾಂಸಾರಿಕ ಜೀವನದಿಂದ ನಿವೃತ್ತಿ ಹೊಂದಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯುವ ಪ್ರಯತ್ನಕ್ಕೆ ತೊಡಗಬೇಕು. ಯಮನ ಕರೆಯು ಬಂದು ತನ್ನನ್ನು ಸೆಳೆದೊಯ್ಯುವವರೆಗೂ ಸಂಸಾರದ ಕತ್ತಲು ತುಂಬಿದ ಬಾವಿಯಲ್ಲಿ ಕೊಳೆಯುತ್ತಿರಬಾರದು. ಆಧುನಿಕ ರಾಜಕಾರಣಿಗಳು ಸಕ್ರಿಯ ಜೀವನದಿಂದ ಸ್ವಯಂ ಪ್ರೇರಿತ ನಿವೃತ್ತಿ ಪಡೆದು ತರುಣ ಪೀಳಿಗೆಗೆ ಎಡೆ ಮಾಡಿಕೊಡಬೇಕು. ಅದಕ್ಕೆ ಯುಧಿಷ್ಠಿರ ಮಹಾರಾಜನ ವರ್ತನೆಯೇ ಮಾದರಿ. ಹಾಗೆಯೇ ನಿವೃತ್ತರಾದ ಹಿರಿಯರು ಕೂಡ ಬಲಾತ್ಕಾರವಾಗಿ ಮೃತ್ಯುವಿಗೆ ಸೆಳೆಯಲ್ಪಡುವ ಮೊದಲೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆಯುವ ಸಲುವಾಗಿ ಗೃಹತ್ಯಾಗ ಮಾಡಬೇಕು. ಅವರು ಯುಧಿಷ್ಠಿರನಿಂದ ಪಾಠ ಕಲಿಯಬೇಕು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಕುಶವಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪದಾಯಿನೇ ಗೋರಖದಾಮದಾಯ ನಗರ ಗ್ರಾಮಧಾರಿಣಿ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ಈ ದಿನ ತುಂಬಾ ಇಂಪಾರ್ಟೆಂಟ್ ಆದ ಶ್ಲೋಕ ಅಂತ ಹೇಳ್ಬೋದು.
ಯಾಕಂದ್ರೆ ಇದು ನಿವೃತ್ತಿಯ ಬಗ್ಗೆ ಮಾತಾಡ್ತಾ ಇದೆ. ನಾವು ಯಾವ ಸಮಯದಲ್ಲಿ ನಿವೃತ್ತಿಯನ್ನು ತೆಗೆದುಕೊಳ್ಳಬೇಕು ಅಂತ. ಸೊ ಇದರಲ್ಲಿ 2 ಪದ ಮುಖ್ಯವಾದ ಅರ್ಥ ಮಾಡ್ಕೊಳ್ತೀವಿ. ಈ ಅಧ್ಯಾಯದ ಏನು ಟೈಟಲ್ ಏನಂತ ಹೇಳ್ತಾರೆ, ಅಧ್ಯಾಯದ ಹೆಸರು ಏನಂದ್ರೆ ಪಾಂಡವರ ಸಕಾಲಿಕ ನಿವೃತ್ತಿ. ಅಂದ್ರೆ ಸಕಾಲದಲ್ಲಿ, ಯಾವ ಕಾಲದಲ್ಲಿ ನಿವೃತ್ತಿಯನ್ನು ಹೊಂದಬೇಕು ಅಂತ ನಾವು ತಗೊಳ್ತೀವಿ. ಇಲ್ಲಿ ನಾವು ಗಮನಿಸಬಹುದು ಏನಂತ ಹೇಳಿದ್ರೆ, ಈ ಶ್ಲೋಕದಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಯುಧಿಷ್ಠಿರ ಕೃಷ್ಣ ಅಂತರ್ಧಾನ ಆಗ್ತಾ ಇರೋದ್ರಿಂದ ನಿವೃತ್ತಿ ಹೊಂದ್ತಾ ಇದ್ದಾನೆ ಅಂತ, ಅಥವಾ ಅರ್ಜುನ ದುಃಖ ತಪ್ತನಾಗಿದ್ದಾನೆ ಅಂದ್ರೆ ಈ ಕೃಷ್ಣನ ಅಗಲಿಕೆಯಿಂದ ದುಃಖ ತಪ್ತನಾಗಿದ್ದಾನೆ, ಆದ್ರಿಂದ ಯುಧಿಷ್ಠಿರ ನಿವೃತ್ತಿಯನ್ನು ಪಡಿತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ನಾನು ಹೇಳ್ದಂಗೆ ಈ ಅಧ್ಯಾಯದ ಹೆಸರು ಪಾಂಡವರ ಸಕಾಲಿಕ ನಿವೃತ್ತಿ. ಅಂದ್ರೆ ಸಕಾಲ ಅಂದ್ರೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು, ಅಥವಾ ಸರಿಯಾದ ಸಮಯ ಅಂತ ಹೇಳ್ಬೋದು. ಪಾಂಡವರ ಪ್ರಕಾರ ಅಥವಾ ಯುಧಿಷ್ಠಿರನ ಪ್ರಕಾರ ಸರಿಯಾದ ಸಮಯ ಅಂದ್ರೆ ಅವರ ಸಂಸಾರದಲ್ಲಿ ಅಥವಾ ಅವರ ರಾಜ್ಯದಲ್ಲಿ ಯಾರು ಆ ರಾಜ್ಯಭಾರವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗ್ತಾರೋ, ಅಂದ್ರೆ ಎಲಿಜಿಬಿಲಿಟಿ ಇರುತ್ತೋ ಅಂತವರಿಗೆ ವಹಿಸಿ ಅವರು ನಿಯತಕಾಲಿಕ ನಿವೃತ್ತಿಯನ್ನು ತೆಗೆದುಕೊಳ್ಳೋದು. ಸೊ ನಾವು ಇನ್ನೊಂದು ನಾವು ಇಲ್ಲಿ ಗಮನಿಸಿದ್ವಿ, ಹೀಗೆ ಅಂತ ಹೇಳಿದ್ರೆ ಯುಧಿಷ್ಠಿರ ಮಹಾರಾಜ ತನ್ನ ರಾಜ್ಯದಲ್ಲಿ ಬಂದಂತಹ ಕಲಿಯ ಪ್ರಭಾವ, ಏನ್ ಹೇಳ್ತಾ ಇದ್ದಾರೆ, ಕಲಿಯ ಪ್ರಭಾವ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲ ಕಡೆ ಮನೆಗಳಲ್ಲಿ ವ್ಯಕ್ತಿಗಳಲ್ಲಿ ಹೆಚ್ಚುತ್ತಿದ್ದ ದುರಾಸೆ, ಸುಳ್ಳು, ವಂಚನೆ ಮತ್ತು ಹಿಂಸೆಗಳು ಅವರ ಲಕ್ಷಣಗಳಾಗಿದ್ದವು. ಮತ್ತೆ ನಾವು ಭಾವಾರ್ಥದಲ್ಲಿ ನೋಡಿದ್ವಿ, ಪ್ರಭುಪಾದರು ಹೇಳ್ತಾ ಇದ್ರು, ಈ ಕಲಿಯುಗ ಕುರುಕ್ಷೇತ್ರ ಯುದ್ಧ ಮುಗಿತಾ ಇರುವಂಗೆ ಕಲಿ ಪ್ರಭಾವ ತೋರ್ಸೋದಕ್ಕೆ ಶುರು ಮಾಡ್ತು. ಅಂದ್ರೆ 5,000 ವರ್ಷಗಳ ಹಿಂದೆ ಯುದ್ಧ ಮುಗಿತಾ ಇರಂಗೆ ಈ ಕಲಿ ಪ್ರಭಾವ ತೋರಿಸ್ತಾ ಇತ್ತು. ಸೊ ಮತ್ತೆ ಇನ್ನು 4,27,000 ವರ್ಷಗಳು ಇದಾವೆ ಈ ಕಲಿಯುಗ. ಇವಾಗ್ಲೇ ಈ ರೀತಿ ಇರಬೇಕಾದ್ರೆ ಇನ್ನು ಕೊನೆಯಲ್ಲಿ ಅಂದ್ರೆ ಪ್ರಳಯ ಆಗುವ ಸಮಯದಲ್ಲಿ ಯಾವ ರೀತಿ ಇರುತ್ತೋ ಅನ್ನೋದು ಊಹಿಸ್ಗಳು ಕೂಡ ಸಾಧ್ಯ ಇಲ್ಲ. ಪ್ರಭುಪಾದರು ಖಡಖಂಡಿತವಾಗಿ ನೀಟಾಗಿ ಹೇಳಿದ್ದಾರೆ. ಸೊ ಇಲ್ಲಿ ಯುಧಿಷ್ಠಿರ ಮಹಾರಾಜ ಇವೆಲ್ಲ ಗಮನಿಸ್ತಾ ಇದ್ರು, ಕಲಿಯ ಪ್ರಭಾವ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾ, ಕಲಿಯನ್ನ ತಡಿಯಕ್ಕೆ ಆಗಲ್ವಾ ಯುಧಿಷ್ಠಿರ ಮಹಾರಾಜರಿಗೆ? ಆ ಶಕ್ತಿ ಇರ್ಲಿಲ್ವಾ? ಅದ್ರಿಂದನೇ ಅವರು ಮನೆ ಬಿಟ್ಟು ಓಡೋ ರೀತಿ ತೋರಿಸ್ತಾ ಇದ್ದಾರ? ಅಂದ್ರೆ ಏನಾದ್ರು ಮನೆಗಳಲ್ಲಿ ತೊಂದರೆ ಆದ್ರೆ, ಯಾರಾದ್ರೂ ಹೆಲ್ಪ್ಫುಲ್ ಆಗಿದ್ರೆ, ಇಲ್ದಿರ ಇದ್ರೆ, ಏನಪ್ಪಾ ಇದು ಸಂಸಾರ ಜಂಜಾಟ, ಏನ್ ಬೇಡ, ನಾವು ಸನ್ನೆ ತಗೊಂಡು ಓಟ ಬಿಡೋಣ, ಆ ರೀತಿ ನಮ್ಗೆ ಯುಧಿಷ್ಠಿರ ಮಹಾರಾಜರು ತೋರಿಸ್ತಾ ಇದ್ದಾರ? ಇಲ್ಲ. ನಾವು ಇದೇ ಭಾಗವತಂನಲ್ಲಿ 10ನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಮಹಾರಾಜನ ಕಾಲದಲ್ಲಿ ಕಲಿಯ ಹೇಗೆ ಇತ್ತು ಅಂದ್ರೆ, ಅವರು ಸುಮಾರು ಯುಧಿಷ್ಠಿರ ಮಹಾರಾಜ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ 36 ವರ್ಷ ಅಂದ್ರೆ 36,000 ವರ್ಷಗಳು ಅವರು ಆಳ್ವಿಕೆಯನ್ನು ಮಾಡಿದ್ರು ಅಂತ ನಾವು ಸ್ಕ್ರಿಪ್ಚರ್ ಅಲ್ಲಿ ನೋಡ್ತೀವಿ. 36 ವರ್ಷನ 36,000 ವರ್ಷ ಇರುತ್ತೆ, ನಮ್ಗೆ ಕನ್ಫರ್ಮ್ ಇಲ್ಲ. ಅದರಲ್ಲಿ ಯಾವ ರೀತಿ ಅವ್ರಿಗೆ ಪ್ರಕೃತಿ ಮತ್ತೆ ಕಲಿಯುಗ ಪ್ರಭಾವವಾಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ. ಇಲ್ಲಿ ನಾವು ಶ್ಲೋಕ 4 ಸ್ಕಂದ 1 ಅಧ್ಯಾಯ 10 ಶ್ಲೋಕ 4 ಹೇಳ್ತಾರೆ. ನಾನು ಅನುವಾದ ಮಾತ್ರ ಓದ್ತೀನಿ. ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯ ಅವಧಿಯಲ್ಲಿ ಮೋಡಗಳು ಜನರ ಅಗತ್ಯಕ್ಕೆ ತಕ್ಕಷ್ಟು ಮಳೆ ಸುರಿಸಿದವು. ಭೂಮಿ ಜನರ ಎಲ್ಲ ಅಗತ್ಯಗಳನ್ನು ಸಮೃದ್ಧವಾಗಿ ಉತ್ಪಾದಿಸಿತು. ಉಬ್ಬಿದ
ಕೆಚ್ಚಲಿನ ಮತ್ತು ಹರ್ಷ ಚಿತ್ತದ ಹಸುಗಳು ಹುಲ್ಲು ಮೇಯುವ ನೆಲವನ್ನು ಹಾಲಿನಿಂದ ಒದ್ದೆ ಮಾಡುತ್ತಿದ್ದವು. ಸೊ ಇಲ್ಲಿ ನಾವು ಗಮನಿಸಬಹುದು ಅವನ ಕಾಲದಲ್ಲಿ ಯಾವ ರೀತಿ ಪ್ರಕೃತಿ ಅನುಕೂಲವಾಗಿತ್ತು ಅಂತ. ಮತ್ತೆ 5ನೇ ಶ್ಲೋಕದಲ್ಲಿ ಅನುವಾದ ಹೇಳ್ತಾರೆ, ನದಿಗಳು, ಸಮುದ್ರಗಳು, ಪರ್ವತಗಳು, ಬೆಟ್ಟಗಳು, ಕಾಡುಗಳು, ಬಳ್ಳಿಗಳು, ಫಲ ಬಿಡುವ ಔಷಧಿ ಸಸ್ಯಗಳು ಎಲ್ಲಾ ಋತುಗಳಲ್ಲಿ ರಾಜನಿಗೆ ತಮ್ಮ ಕರಭಾರವನ್ನು ಸಮೃದ್ಧವಾಗಿ ಸಲ್ಲಿಸುತ್ತಿದ್ದವು. ಸೊ ಇದು ಕೂಡ ನೇಚರು ಹೇಗೆ ಅನುಕೂಲವಾಗಿತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯುಧಿಷ್ಠಿರ ಮಹಾರಾಜ ಹೇಗೆ ಅವನ ರಾಜ್ಯವನ್ನು ಆಳುತ್ತಿದ್ದನು, ಮತ್ತೆ ಅದಕ್ಕೆ ತಕ್ಕನಂತೆ ಹೇಗೆ ಈ ಪ್ರಕೃತಿ ಮತ್ತೆ ಅವರ ಪ್ರಜೆಗಳು ಹೇಗೆ ಅವರನ್ನ ನಡ್ಕೊಳ್ತಾ ಇದ್ರು ಅನ್ನೋದನ್ನ ಇನ್ನೊಂದು ಶ್ಲೋಕ ಇದೆ. 5 ಓದ್ತೆ, 6ನೇ ಅನುವಾದ ಓದ್ತೀನಿ. ರಾಜನ ಅಜಾತ ಶತ್ರುತ್ವದಿಂದಾಗಿ ಜೀವಿಗಳು ಯಾವ ಕಾಲದಲ್ಲೂ ಮಾನಸಿಕ ವ್ಯಥೆ, ರೋಗ, ರುಜಿನ ಅಥವಾ ಅತ್ಯುಷ್ಣತೆ, ಶೈತ್ಯಗಳಿಂದ ಬಾಧಿತರಾಗಿರಲಿಲ್ಲ. ಅಂದ್ರೆ ನಾವು ಈಗಿನ ಕಾಲದಲ್ಲಿ ನಾವು ಗಮನಿಸಬಹುದು ಹೇಗೆ ಈ ಪ್ರಕೃತಿ ನಮ್ಗೆ ಇವಾಗ ಗೊತ್ತಾಗ್ತಿಲ್ಲ ಹೇಗೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಇರುತ್ತೆ, ಯಾವಾಗ ಬಿಸಿಲು ಜಾಸ್ತಿ ಆಗ್ತಿಲ್ಲ. ಅಂದ್ರೆ ಈಗಿನ ರಾಜಕಾರಣಿಗಳು ಹೇಗಿದ್ದಾರೆ, ಅದ್ರ ಮೇಲೆ ಹಾಗೆ ಮತ್ತೆ ಅವನ ಪ್ರಜೆಗಳು ಯಾವ ರೀತಿ ಇದ್ದಾರೆ, ಅದ್ರ ಮೇಲೆ ಪ್ರಕೃತಿ ಕೂಡ ನಮ್ಗೆ ತೋರಿಸುತ್ತೆ ಅನ್ನೋದನ್ನ ನಾವು ಇಲ್ಲಿಂದ ಅರ್ಥ ಮಾಡ್ಕೋಬಹುದು. ನಾವು ಈಗಷ್ಟು ನೋಡಿದಷ್ಟು ಅನುವಾದದಲ್ಲಿ ಯುಧಿಷ್ಠಿರ ಮಹಾರಾಜ ಈ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ರು, ಮತ್ತೆ ಅವರು ಕಲಿಯನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ರು. ಅದ್ರಿಂದನೇ ಈ ಪ್ರಕೃತಿ ಎಲ್ಲ ಪ್ರಜೆಗಳು ಎಲ್ಲರೂ ಅವ್ರಿಗೆ ಅನುಕೂಲವಾಗಿದ್ರು. ಮತ್ತು ಕೃಷ್ಣ ಕೂಡ ಯಾವಾಗಲೂ ಭಗವದ್ ಭಕ್ತರಿಗೆ ಅನುಕೂಲವಾಗಿರ್ತಾರೆ, ಮತ್ತೆ ಅವರನ್ನ ರಕ್ಷಿಸುತ್ತಾ ಇರ್ತಾರೆ. ನಾವು ಹೀಗಿರುವಾಗ ಇದು ಏನು ಕಲಿಯುಗ ಏನು ಪ್ರಭಾವ ಜಾಸ್ತಿ ತೋರ್ತಾ ಇರೋದ್ರಿಂದ, ಅಂದ್ರೆ ಈ ಶ್ಲೋಕದಲ್ಲಿ ನಾವು ನೋಡ್ತೀವಿ ಕಲಿಯುಗದ ಪ್ರಭಾವ ಹೆಚ್ಚುತ್ತಿರುವ ದುರಾಸೆ, ಸುಳ್ಳು, ವಂಚನೆ ಮತ್ತೆ ಹಿಂಸೆಗಳಿಂದ ಕೂಡಿದೆ. ಈ ಲಕ್ಷಣಗಳನ್ನು ನೋಡಿ ಯುಧಿಷ್ಠಿರ ಮಹಾರಾಜ ಏನು ಡಿಸೈಡ್ ಮಾಡಿದ್ರು, ಅವರು ನಿವೃತ್ತಿಯನ್ನು ಹೊಂದೋಣ. ಸೊ ಏನಕ್ಕೆ ಈ ರೀತಿ ಹೋಗೋ ತರ ಇದ್ರೆ ಯುಧಿಷ್ಠಿರ ಮಹಾರಾಜಕ್ಕೆ ಕೃಷ್ಣ ಬಂದ್ಬಿಟ್ಟು ಆ ರಾಜ್ಯಭಾರ ವಹಿಸ್ತಾ ಇದ್ರ? ಇಲ್ಲಲ್ಲ. ಕೃಷ್ಣ ಏನಕ್ಕೆ ಯುಧಿಷ್ಠಿರ ಮಹಾರಾಜನನ್ನೇ ಚೂಸ್ ಮಾಡಿದ್ರು? ಕೃಷ್ಣ ಹೇಳೋ ರೀತಿ ಏನ್ ಹೇಳ್ತಾರೆ, ಭಗವದ್ಗೀತೆ 4.7 ಮತ್ತು 8ರಲ್ಲಿ ಹೇಳ್ತಾರೆ ಏನಕ್ಕೋಸ್ಕರ ಕೃಷ್ಣ ಬರ್ತಾರೆ. ಧರ್ಮ ಸಂಸ್ಥಾಪನಾರ್ಥಾಯ, ಏನ್ ಹೇಳ್ತೀವಿ, ಧರ್ಮ ಸಂಸ್ಥಾಪನೆ ಬಗ್ಗೆ ಮತ್ತೆ ಭಕ್ತರನ್ನು ರಕ್ಷಿಸಲು, ದುಷ್ಟರನ್ನು ಶಿಕ್ಷಿಸಲು ಈ ಪ್ರಪಂಚಕ್ಕೆ ಅಥವಾ ಈ ಸಮಯದಲ್ಲಿ ಅವತಾರವನ್ನು ತೆಗೆದುಕೊಳ್ತಾರೆ ಅಂತ. ಸೊ ಕೃಷ್ಣನಿಗೆ ನಾವು ತಿಳ್ಕೊಬಹುದು, ಕೃಷ್ಣ ಏನಿಲ್ಲ ಬರ್ಬೇಕು ಮತ್ತೆ ಅವರ ರಕ್ಷಣೆಯಲ್ಲಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡಬೇಕಿಲ್ಲ. ಅವರು ಆಂತರಿಕ ಶಕ್ತಿಗಳಿಂದ ಅಥವಾ ಬಹಿರಂಗ ಶಕ್ತಿಗಳಿಂದ ಇದನ್ನೆಲ್ಲ ಮಾಡಬಹುದು. ಆದ್ರೂನು ಕೃಷ್ಣ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವರ ಭಕ್ತರಿಗೋಸ್ಕರ ಬರ್ತಾರೆ. ಇಲ್ಲಿ ಧರ್ಮರಾಜನ ಹೇಗಿದ್ರು ಅಂತ ಹೇಳಿದ್ರೆ, ಒಂದು 7ನೇ ಸ್ಕಂದದಲ್ಲಿ ಯುಧಿಷ್ಠಿರ ಮತ್ತೆ ನಾರದರ ಚರ್ಚೆಯ ಭಾವಾರ್ಥದಲ್ಲಿ ಪ್ರಭುಪಾದರು ವಿವರಣೆಯನ್ನು ಕೊಡ್ತಾ ಇರ್ತಾರೆ. ಹೇಗೆ ಪ್ರಹ್ಲಾದ ಮಹಾರಾಜರು ನರಸಿಂಹದೇವರಿಂದ ರಕ್ಷಣೆ ಹೊಂದ್ಕೊಳ್ತಾ ಇದ್ರು ಮತ್ತೆ ಅವರ ಆಶೀರ್ವಾದವನ್ನು ಪಡಿತಾ ಇದ್ರು ಅಂತ. ಆಗ ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ ನಾರದರಿಗೆ, ಪ್ರಹ್ಲಾದ್ ಮಹಾರಾಜ ಎಷ್ಟು ಪುಣ್ಯವಂತ, ಸ್ವಯಂ ಭಗವಂತನೇ ಅವರನ್ನ ರಕ್ಷಣೆ ಮಾಡ್ತಾ ಇದ್ರು, ಅವ್ರನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದ್ರು ಅಂತ ಹೇಳ್ತಾರೆ. ಆವಾಗ ನಾರದ ಮಹಾರಾಜ ಇರ್ತಾರೆ, ಏನ್ ಹೇಳ್ತಾ ಇದ್ದೀರಾ ಯುಧಿಷ್ಠಿರ, ನೀವು ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ, ನೀವು ಪಾಂಡವರು ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ಸ್ವಯಂ ಭಗವಂತ ಕೃಷ್ಣನೇ ನಿಮ್ಮ ಸಹವಾಸದಲ್ಲಿ ಅಂದ್ರೆ ನಿಮ್ಮ ಜೊತೆಯಲ್ಲಿದ್ದಾರೆ,
ಹ್ಮ್ ನಿಮ್ಮ ಕಾರ್ಯಗಳ ಚಟುವಟಿಕೆಗಳಲ್ಲಿ ಜೊತೆಯಲ್ಲಿದ್ದಾರೆ, ಮತ್ತೆ ಯಾವಾಗೂ ನಿಮ್ಮ ರಕ್ಷಣೆಯಲ್ಲಿದ್ದಾರೆ. ಅವರು ಎಂತ ಸೇವೆಗಳನ್ನು ತೆಗೆದುಕೊಂಡಿದ್ದಾರೆ ನಾವು ಗಮನಿಸಬಹುದು. ಇದು ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ತೆಗೆದುಕೊಂಡು, ಮತ್ತೆ ಕುರುಕ್ಷೇತ್ರ ಎಲ್ಲ ಮುಗಿದ್ಮೇಲೆ ಯಜ್ಞ ಯಾಗಾದಿಗಳು ಮಾಡುವಾಗ ಯಜ್ಞಕ್ಕೆ ಬರುವಂತಹ ಅತಿಥಿಗಳ ಕಾಲನ್ನು ತೊಳೆಯುವಂತಹ ಸೇವೆಯನ್ನು ತೆಗೆದುಕೊಂಡು, ಆ ರೀತಿಯ ಕೃಷ್ಣ ಜೊತೆಯಲ್ಲಿದ್ದಾಗ ಅಷ್ಟು ನೀವು ಪುಣ್ಯವಂತರು ಅಂತ ನಾರದರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದು ನಾವು 7ನೇ ಸ್ಕಂದದಲ್ಲಿ ನೋಡ್ಬೋದು. ಹೀಗೆಲ್ಲ ಇರ್ಬೇಕಾದ್ರೆ ಯುಧಿಷ್ಠಿರ ಏನಕ್ಕೆ ಈ ಕಲಿಯುಗದ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ನಾವು ಇಲ್ಲಿ ಗಮನಿಸ್ಬೋದು, ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ. ಈ ಭಾವಾರ್ಥ ಬರೆಯುವಾಗ ಅಥವಾ ನಾನು ಒಂದು ಪ್ರಭುಪಾದರ ಲೆಕ್ಚರ್ ಅನ್ನು ಕೇಳ್ತಾ ಇದ್ದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಯಾವ ಕಂಟೆಂಟ್ ಸಮಯದಲ್ಲಿ ಆ ಲೆಕ್ಚರ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಿನ ರಾಜಕಾರಣಿಗಳು ಯಾವ ರೀತಿ ಇರ್ತಾರೆ, ಮತ್ತೆ ಸರಿಯಾದ ಸಮಯದಲ್ಲಿ ಅವರು ನಿವೃತ್ತಿಯನ್ನು ಹೊಂದೋದಿಲ್ಲ, ಅದರಿಂದನೇ ಈ ರೀತಿಯಾದ ಪರಿಸ್ಥಿತಿಗಳು ಏರ್ಪಾಡಾಗ್ತಿದೆ ಅಂತ. ಉದಾಹರಣೆಗೆ ಅವರು ನಿಕ್ಸನ್ ಅಂತ ಕೊಡ್ತಾ ಇದ್ರು. ಅವಾಗ ಆ ಟೈಮಲ್ಲಿ ಅವರು ಏನ್ ಲೆಕ್ಚರ್ ಕೊಟ್ಟರು, ಒಬ್ಬ US ಅಮೆರಿಕದ ಪ್ರೆಸಿಡೆಂಟ್ ಆಗಿದೆ ನಿಕ್ಸನ್ ಅಂತ. ಅವನು ಏನು ವಾಟರ್ ಗೇಟ್ಸ್ ಸ್ಕ್ಯಾಂಡಲ್ ಅಲ್ಲಿ ಅವರು ಸಿಕ್ಕಾಕೊಂಡು ಅವನ ಸ್ವಯಂ ಏನ್ ಹೇಳ್ತೀವಿ ಸ್ವ ಉದ್ದೇಶಕ್ಕೋಸ್ಕರ ಏನೋ ಸ್ಕ್ಯಾಂಡಲ್ ಮಾಡಿದ್ರಿಂದ ಆ ಜನ ಎಲ್ಲ ಅವರ ಮೇಲೆ ಕೋಪಗೊಂಡು ಅವ್ರನ್ನ ಪ್ರೆಸಿಡೆನ್ಶಿಪ್ ಇದ್ದಾನೆ ಇಳಿಸ್ತಾರೆ. ಸೊ ಈ ರೀತಿಯಾದ ರಾಜಕಾರಣಿಗಳಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದನ್ನು ಹೇಳ್ತಾ ಇದ್ರು ಪ್ರಭುಪಾದರು ಆ ಲೆಕ್ಚರ್ ಅಲ್ಲಿ ಏನೇ ಅಂತ ಹೇಳಿದ್ರೆ, ಅಂದ್ರೆ ಅವರು ಈ ವಿರುದ್ಧವಾಗಿ ಇರ್ತಾರೆ. ಏನಂತ ಹೇಳಿದ್ರೆ, ಜನರಿಂದನೇ ಆಯ್ಕೆಗೊಳ್ಳೋದು, ಜನರಿಗೋಸ್ಕರ ಜನರ ಆಯ್ಕೆ ಮಾಡೋದು ಅಂತ ಹೇಳಿ. ಅಂದ್ರೆ ಫ್ರಮ್ ಪೀಪಲ್ ಎಲೆಕ್ಟೆಡ್ ಬೈ ದ ಪೀಪಲ್ ಅಂತ ಹೇಳ್ತೀವಿ. ಬೈ ದ ಪೀಪಲ್ ಅದೇನೋ ವರ್ಡ್ ಇದೆ, ಅದ್ರ ಪ್ರಕಾರನೇ ಹೇಳ್ತಾರೆ. ಅಂದ್ರೆ ನಮ್ಮ ಈ ಜನ, ಈ ಪಬ್ಲಿಕ್ ಯಾವ ರೀತಿ ಇರ್ತಾರೋ ಅದೇ ಮನಸ್ತತ್ವದ ಉಳ್ಳದ ರಾಜಕಾರಣಿಗಳು ಬರ್ತಾರೆ ಅಂತ ಹೇಳಿ. ಅಂದ್ರೆ ಪ್ರಭುಪಾದರು ಹೇಳೋದು, ಒಬ್ಬ ದಡ್ಡ ಮೂರ್ಖ ಶತಾಮಣಿ ವೋಟ್ ಮಾಡಿದ್ರೆ ದೊಡ್ಡ ಮೂರ್ಖ ಬರ್ತಾನೆ. ಅಂದ್ರೆ ಒಬ್ಬ ಸಣ್ಣ ಮೂರ್ಖ, ಅದು ಜನ ಸೆಲೆಕ್ಟ್ ಮಾಡಿರೋ ದೊಡ್ಡ ಮೂರ್ಖನ ಆಳ್ವಿಕೆಗೆ ಬರ್ತಾರೆ ಅಂತ ಹೇಳ್ತಾರೆ. ಫೂಲ್ ನಂಬರ್ 1 ಅಂತಾರೆ. ಫೂಲ್ ಆಗಿರೋವನ್ನು ಸೆಲೆಕ್ಟ್ ಮಾಡಿದ್ರೆ ಫೂಲ್ ನಂಬರ್ 1 ಆಗಿರೋನು ರಾಜಕಾರಣಿಯಾಗಿ ಬರ್ತಾನೆ. ಅವನ ಆಳ್ವಿಕೆಯನ್ನು ಅದೇ ರೀತಿಯಾಗಿರುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಪ್ರಾಣಿಗಳ ಎಕ್ಸಾಂಪಲ್ಸ್ ಕೊಟ್ಟರು ಅವರು ಯಾವ ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು. ಒಂದು ನಾಯಿ, ಮತ್ತೆ ಒಂದು ಕತ್ತೆ, ಮತ್ತೆ ಒಂಟೆ, ಈ ತರದ್ದೆಲ್ಲ ಎಕ್ಸಾಂಪಲ್ ಕೊಟ್ಟರು. ಹೇಗೆ ನಾಯಿ ವಿನಾಕಾರಣ ಯಾರದ್ದು ರೋಡಲ್ಲಿ ಹೋಗ್ತಾ ಇದ್ರು ಕೂಡ ಬೊಗಳುತ್ತೆ, ಅದೇ ರೀತಿ ರಾಜಕಾರಣಿಗಳು ಅಷ್ಟೇ ವಿನಾಕಾರಣ ಅವ್ರು ಏನು ಯೋಚನೆ ಮಾಡೋದಿಲ್ಲ, ಏನೂ ಇಲ್ಲ. ಜನಗಳ ಮೇಲೆ ಅವರು ಆಳ್ವಿಕೆ ಮಾಡ್ತಾರೆ, ಮತ್ತೆ ವಿನಾಕಾರಣ ಸ್ಕ್ಯಾಂಬಲ್ಗಳಲ್ಲಿ ಸೇರ್ಕೊಳ್ತಾರೆ. ಸರಿಯಾದ ರೀತಿ ನೀತಿಯಾದ ಆಳ್ವಿಕೆ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಒಂಟೆನೂ ಹಾಗೆ. ಹೇಗೆ ಒಂಟೆ ಅಲ್ಲ, ಕತ್ತೆ ಏನ್ ಹೇಳ್ತಾ ಇದೆ ಅಂದ್ರೆ, ಅದು ಕೇವಲ ಒಂದು ಸ್ವಲ್ಪ ಹುಲ್ಲಿಗೋಸ್ಕರ 2 ಟನ್ನು ಬಟ್ಟೆಗಳನ್ನ ಹೊತ್ಕೊಂಡು ಹೋಗುತ್ತೆ. ಆದ್ರೆ ಇದು ಫೀಲ್ಡ್ ಅಲ್ಲಿ ಎಷ್ಟೋ ಹುಲ್ಲಿರುತ್ತೆ, ಆದ್ರೆ ಅದು ಗೊತ್ತಾಗೋದಿಲ್ಲ. ಅದು ಅಷ್ಟು ಮೂರ್ಖತನದಿಂದ ಏನ್ ಮಾಡುತ್ತೆ, ಅಷ್ಟು ಬರುತ್ತೆ. ಮತ್ತೆ ಅದರ ಯಜಮಾನ ಕೊಡುವಂತ ಸಣ್ಣ ಹುಲ್ಲಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಅದು ಬುದ್ಧಿ ಇಲ್ದಿರ ಕೆಲಸ ಮಾಡ್ತಾರೆ. ಒಂಟೆ ಕೂಡ ಅಷ್ಟೇ, ಮುಳ್ಳಿನಿಂದ ತುಂಬಿರುವಂತಹ, ಅದು ಕ್ಯಾಕ್ಟಸ್ ಅಂತ ಏನ್ ಹೇಳ್ತೀವಿ, ಅದನ್ನ ತಿನ್ನುತ್ತೆ. ಆ ಮುಳ್ಳಿಂದ ಕೂಡಿರುವಂತಹ, ಮುಳ್ಳು ಚುಚ್ಕೊಂಡಾಗ ರಕ್ತ ಬರುತ್ತೆ ಬಾಯಲ್ಲಿ. ಆದ್ರೂನು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ರುಚಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಮುಳ್ಳನ್ನ ತಿನ್ನುತ್ತೆ. ಅಷ್ಟು ದಡ್ಡತನದಿಂದ ಕೂಡಿದೆ. ಇದೇ ರೀತಿಯಾದ ರಾಜಕಾರಣಿಗಳು ಕೂಡ ಇರ್ತಾರೆ. ಅವರು ಒಂಟೆ ಏನಾದ್ರು ಎಲೆಕ್ಟ್ ಮಾಡಿದ್ರೆ ಏನಾಗಿರುತ್ತೆ, ದೊಡ್ಡ ಒಂಟೆನ ಸೆಲೆಕ್ಟ್ ಮಾಡುತ್ತೆ. ಒಂದು ಕತ್ತೆನೂ ಕೂಡ ಅದೇ ತರನೇ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿದ್ರೆ ದೊಡ್ಡ ಇದು ಮಾಡುತ್ತೆ. ಅದೇ ರೀತಿ ನಮ್ಮ ಪಬ್ಲಿಕ್ ಜನ
ನಾವು ಸೆಲೆಕ್ಟ್ ಮಾಡಿದ್ರೆ ಬರುವಂತ ರಾಜಕಾರಣಿಗಳು ಅದೇ ರೀತಿ ಇರ್ತಾರೆ. ಮೂರ್ಖ ಜನರು ಸೆಲೆಕ್ಟ್ ಮಾಡಿದ್ರೆ ಮೂರ್ಖರಂತಹ ರಾಜಕಾರಣಿಗಳು ಬರ್ತಾರೆ. ಅವರು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ನಾವು ಮನೆಗಳಲ್ಲೂ ಕೂಡ ನೋಡ್ಬೋದು. ಒಂದು ಸ್ಟೋರಿ ಜ್ಞಾಪಕ ಬರುತ್ತೆ, ಲೆಕ್ಚರ್ ಅಲ್ಲಿ ಕೇಳಿದ್ದು. ಒಬ್ಬ ಸಾಹುಕಾರ ಇದ್ನಂತೆ. ಅವನು ಕೊನೆ ಗಳಿಗೆಯಲ್ಲಿ ಇನ್ನೇನು ಸಾಯ್ಬೇಕು. ಅವನು ಮಂಚದ ಮೇಲೆ ಹಾಕಿದ್ರು. ಅವನು ಫಸ್ಟ್ ಎದ್ದು ತುಂಬಾ ಸುಸ್ತಾಗಿರ್ತಾನೆ. ಅವನೆದ್ದು ದೊಡ್ಡ ಮಗನನ್ನ ಕೇಳ್ತಾನೆ. ಅವನ್ ದೊಡ್ಡ ಮಗ ಇಲ್ಲೇ ಇದ್ದೀನಿ ಅಂತ. ಅವಾಗ ಸರಿ, ಇನ್ನೊಬ್ಬ ಮಗ ಎಲ್ಲಿ ಇರ್ತಾರೆ? ಅವನ್ಗೆ 4-5 ಜನ ಮಕ್ಕಳು ಇರ್ತಾರೆ. ಒಬ್ಬೊಬ್ಬರನ್ನು ಕೇಳ್ಕೊಂಡ್ ಬರ್ತಾ ಇರ್ತಾರೆ. ಅವಾಗ ಎಲ್ಲರೂ ನಾವ್ ಇಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. ಅವ್ನ್ ಬೈತಾನೆ, ನೀವೆಲ್ಲರೂ ಇಲ್ಲೇ ಸತ್ತಿದ್ರೆ ಬಿಸ್ನೆಸ್ ಯಾರು ನೋಡ್ಕೊಂಡು? ಸೊ ಈ ರೀತಿಯಾದ ಮನಸ್ಥಿತಿ ಇರುತ್ತೆ. ಯಾಕಂದ್ರೆ ಅವನು ಬಿಸ್ನೆಸ್ ನ ಚಿಂತೆಯಲ್ಲಿ ಇರ್ತಾನೆ ಹೊರತು ಮಕ್ಕಳೆಲ್ಲ ಏಜಿಗೆ ಬಂದಿದ್ದಾರೆ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟು ನಾವು ಆಧ್ಯಾತ್ಮಿಕವಾಗಿ ತೋಡಿಸ್ಕೊಂಡು ನಾವು ಭಗವದ್ಧಾಮಕ್ಕೆ ಹೋಗುವಂತಹ ಇದ್ರಲ್ಲಿ ನಾವು ಇರೋದಿಲ್ಲ. ನಾವು ಆ ರೀತಿಯಾದ ಯೋಚನೆಗಳಲ್ಲಿ ಒಬ್ಬ ರಾಜನ ಕರ್ತವ್ಯ ಹೇಗಿರುತ್ತೆ ಅಂದ್ರೆ, ಯುಧಿಷ್ಠಿರ ಮಹಾರಾಜನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ಒಬ್ಬ ರಾಜನ ಕರ್ತವ್ಯ ಏನು ಅಂದ್ರೆ, ಸಾಮಾನ್ಯವಾದ ಜನ ಅಥವಾ ಪಬ್ಲಿಕ್ ಈ ಪ್ರಪಂಚಕ್ಕೆ ಏನಕ್ಕೋಸ್ಕರ ಬರ್ತಾರೆ? ಅವರು ಏನಾದ್ರೂ ಎಂಜಾಯ್ ಮಾಡೋಣ ಅಂತ ಬರ್ತಾರೆ. ಆದ್ರೆ ಇಲ್ಲಿ ಎಂಜಾಯ್ಮೆಂಟ್ ಸಿಗುತ್ತಾ? ಇದನ್ನ ನಾವೇನಂತೀವಿ? ನಾವು ಈ ಭೂಲೋಕನ ಅಂತೀವಿ ನಾವು ದುಃಖಾಲಯಂ ಅಶಾಶ್ವತ ಅಥವಾ ದುರ್ಗಾ ಅಂತೇಳಿ. ಈ ಭೂಲೋಕನ ದುರ್ಗಾ ಅಂತ ಕಳಿತೀವಿ. ಅದು ಒಂದು ಕೋಟೆ. ಆ ಕೋಟೆಗೆ ಒಬ್ಬ ರಾಜ ಇರ್ತಾರೆ, ಅದು ಒಂದು ದುರ್ಗ. ಆ ದುರ್ಗದ ಕೆಲ್ಸ ಏನು ಅಂದ್ರೆ, ಆ ಜನರನ್ನು ರಕ್ಷಣೆ ಮಾಡ್ತಾ, ಆ ಜನಕ್ಕೆ ಒಳ್ಳೆಯ ನೀತಿಯನ್ನು ಕೊಡ್ತಾ ಮತ್ತೆ ಭಗವದ್ಧಾಮ ಕಳಿಸುವಂಥದ್ದು ಕೆಲಸ ಆಗಿದೆ. ಅದರಿಂದಾನೇ ನಮ್ಗೆ ಈ ಒದೆಗಳು, ಈ ಕಷ್ಟಗಳು ಇವೆಲ್ಲ ಬರ್ತಾರೆ ಪ್ಯೂರಿಫೈ ಮಾಡ್ಲಿಕ್ಕೆ. ಆದ್ರೆ ಮುಟ್ಟಾಳ್ ಜನ ಎಲ್ಲ ಏನ್ ಮಾಡ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನಕ್ಕೆ ಕಷ್ಟಗಳು ಬರ್ತಾ ಇದ್ರೆ ಭಗವಂತನೇ ಕಂಡು ಹಿಡ್ತಾರೆ. ಈ ಕಷ್ಟ ಎಲ್ಲ ಬರ್ತಾ ಇರೋದು ಈ ಭಗವಂತನಿಂದಲೇ ಬರ್ತಾ ಇರೋದು, ಭಗವಂತನ ಕಡೆ ಹೋಗೋದು ಬೇಡ. ಆ ತರ ನಾವು ಮುಟ್ಟಾಳ್ತಾರ ಯೋಚನೆ ಮಾಡ್ಬಾರ್ದು. ಏನಂತ ಹೇಳಿ, ನಮ್ಗೆ ಕಷ್ಟಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಮಗ್ ಪ್ಯೂರಿಫೈ ಆಗ್ಲಿಕ್ಕೆ, ಅಂದ್ರೆ ನಮ್ಮ ಪರಿಶುದ್ಧಿಯನ್ನು ಆಗ್ಲಿಕ್ಕೆ ಆ ಕಷ್ಟಗಳು ಬರ್ತಾ ಇದೆ. ಸೊ ಇಲ್ಲಿ ಯುಧಿಷ್ಠಿರ ಇದೇ ರೀತಿ ಎಲ್ಲಾ ರೀತಿಯಾದ ಒಳ್ಳೆಯ ಆಳ್ವಿಕೆಯನ್ನು ನಡೆಸ್ತಾರೆ. ನಾವು ಅವಾಗ ನೋಡಿದ್ವಿ, ನಾವು 10ನೇ ಸ್ಕಂದದಲ್ಲಿ ಹೇಗೆ ಅವನ ರಾಜ್ಯದಲ್ಲಿ ಸಮೃದ್ಧವಾಗಿತ್ತು. ಸೊ ಇಲ್ಲಿ ಇವಾಗ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಅಂದ್ರೆ, ಈಗ ಈ ಕಲಿಯುಗದ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದನ್ನು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕಲಿಯುಗದ ಪ್ರಭಾವದಿಂದ ಅವರು ಓಡೋಗ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವನು ಒಬ್ಬ ಆದರ್ಶವಾದಿಯಾಗಿರ್ಬೇಕು, ಏನೋ ಒಂದು ಎಕ್ಸಾಂಪಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಹೇಗೆ ನಾವು ನಮ್ಮ ರಾಜಕಾರಣದಲ್ಲಿ ಗಮನಿಸ್ಬೇಕಾದ್ರೆ, ಜವಾಹರ್ಲಾಲ್ ನೆಹರು ಪಂಡಿತ್ ಅವ್ರು ಏನಾಗಿತ್ತು, ಅವರು ರಿಟೈರ್ಮೆಂಟ್ ಅನ್ನೋದೇ ತೆಗೆದುಕೊಳ್ಳೆ 1964ರಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತು. ಸೊ ಅವರು ಆಧ್ಯಾತ್ಮಿಕವಾಗಿ ಸಾಯ್ತಾರೆ, ಕೊನೆವರೆಗೂ ರಾಜಕಾರಣಿ ಆಗ್ಬೇಕು. ಈಗ್ಲೂ ತುಂಬಾ ಜನ ರಾಜಕಾರಣಿಗಳಿದ್ದಾರೆ, ಇವನ್ನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಅವ್ರು ಕೂಡ ಎಲೆಕ್ಷನ್ಸ್ ಆದ್ರೆ, ಇವರು ಕೂಡ ಅಣ್ಣನ ಮುದುಕ, ಅವ್ರು ಕೂಡ ಎಲೆಕ್ಷನ್ ಆದ್ರೆ ಅವ್ರು ಕೂಡ ಎಲೆಕ್ಷನ್ ನಿಂತ್ಕೊಳ್ತಾರೆ, ಗೆಲ್ಬೇಕು, ಅವ್ರನ್ನ ಆಳ್ಕೆ ಮಾಡ್ಬೇಕು. ಇನ್ನು ಕೂಡ ರಿಟೈರ್ಮೆಂಟ್ ಮಾಡೋ ಯೋಚನೆನೇ ಮಾಡ್ತಾರೆ, ಆ ತರಹದ ರಾಜಕಾರಣಿಗಳು. ಆದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜನ ನಾವು ಗಮನಿಸ್ಬೋದು. ಅವರು ಈ ಕುರುಕ್ಷೇತ್ರ ಆದ್ಮೇಲೆ ಎಷ್ಟೋ ವರ್ಷಗಳು ರಾಜ್ಯಭಾರವನ್ನು ಮಾಡಿದ್ರು. ಅದನ್ನ ಪರೀಕ್ಷಿತ ಮಹಾರಾಜ ಗಮನಿಸ್ಕೊಂಡ್ರು. ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಆಗಿತ್ತು, ಯಾವ ರೀತಿ ಈ ಕೌಂಟ್ರಾಕ್ಟ್ ಮಾಡ್ಬೇಕು, ಕಲ್ಲಿಯನ್ನ ಯಾವ ರೀತಿ ನಾವು ಯಾವ ರೀತಿ ಆಳ್ವಿಕೆಯನ್ನು ಮಾಡ್ಬೇಕು, ಅವ್ರಿಗೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ರು. ಆದ್ರಿಂದಾನೇ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಒಬ್ಬ ಆದರ್ಶ ರಾಜನಾಗಿ ಯುಧಿಷ್ಠಿರನು ಇತರರಿಗೆ ಮಾದರಿಯಾಗುವ ಸಲುವಾಗಿ ನಿವೃತ್ತಿನಾಗಲು ಬಯಸಿದನು. ಗೃಹ ಕೃತ್ಯವನ್ನು ನೋಡಿಕೊಡಲು ತನ್ನ ತರುಣನ ಸಿದ್ಧವಾದೊಡನೆಯೇ ವ್ಯಕ್ತಿಯು ಸಾಂಸಾರಿಕ ಜೀವನದಿಂದ ನಿವೃತ್ತಿ ಹೊಂದಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯುವ ಪ್ರಯತ್ನಕ್ಕೆ ತೊಡಗಬೇಕು. ಸೊ ಇಲ್ಲಿ ಆಲ್ರೆಡಿ ಪರೀಕ್ಷಿತ ಮಹಾರಾಜಕ್ಕೆ ಒಳ್ಳೆಯ ಎಜುಕೇಶನ್ ಅನ್ನು ಕೊಟ್ಟಿದ್ರು. ಅದ್ರಿಂದನೇ ಯುಧಿಷ್ಠಿರ ಕೂಡ ಇಲ್ಲಿ ಬುಧ ಅಂತ ವರ್ಡ್ ಬಂತು ಇಲ್ಲಿ, ಏನು ಶ್ಲೋಕದಲ್ಲಿ. ಅದರ ಅರ್ಥ ಏನಂತ ಹೇಳಿದ್ರೆ,
ಪೂರ್ಣ ಅನುಭವಿಸಿದವನಾದನು. ಅಂದ್ರೆ ಅವ್ರಿಗೆ ಯುಧಿಷ್ಠಿರನಿಗೆ ತುಂಬಾ ಅನುಭವ ಆಗಿತ್ತು ಯಾವ ರೀತಿ ಅಂತ. ಆ ಅನುಭವವನ್ನು ಪರೀಕ್ಷಿತ ಮಹಾರಾಜನಿಗೆ ಎಜುಕೇಟ್ ಮಾಡಿದ್ರು ಪಾಂಡವರು. ಮತ್ತೆ ಎಲ್ಲ ಅನುಭವದಿಂದ ಯುಧಿಷ್ಠಿರನಿಗೆ ಗೊತ್ತಿತ್ತು ಯಾವ ಸಮಯದಲ್ಲಿ ಏನು ಆ ಕಾರ್ಯವನ್ನು ಮಾಡಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಪ್ರಭುಪಾದ ಹೇಳಿದಂತೆ ಒಬ್ಬರ ಮಾದರಿಯಾಗಿರ್ಬೇಕು ಅಂತೇಳಿ ಯುಧಿಷ್ಠಿರ ಮಹಾರಾಜರು ಏನ್ ಮಾಡಿದ್ರು, ಈ ನಿವೃತ್ತಿ ಪಡೆಯಲು ನಿರ್ಧರಿಸಿದ್ರು. ನಿರ್ಧರಿಸಿ ಅವ್ರೇನ್ ಮಾಡಿದ್ರು, ಕಾಡಿನ ಕಡೆ ಹೋಗಿ ಅವರ ಆಧ್ಯಾತ್ಮಿಕ ಜೀವನ ಮುಂದುವರಿಸಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನು ಪಟ್ರು. ಮತ್ತೆ ಅಲ್ಲಿಂದ ಭಗವದ್ಧಾಮಕ್ಕೆ ಹೋದ್ರು. ಮುಂದಿನ ಶ್ಲೋಕಗಳಲ್ಲಿ ಅವರ ಹಿಂದೆ ಯಾರು ಅರ್ಜುನ, ಮತ್ತೆ ಪಾಂಡವರು, ಭೀಮ, ನಕುಲ, ಸಹದೇವ, ಮತ್ತೆ ಅವರ ಧರ್ಮಜ್ಞಾನ ದ್ರೌಪದಿ ಕೂಡ ಹಿಂದಿಂದೆ ಹೋಗ್ತಾರೆ. ಅದು ಮುಂದಿನ ಶ್ಲೋಕಗಳನ್ನ ಚರ್ಚೆ ಮಾಡ್ಬೋದು. ನಾವು ಇವತ್ತಿನ ಶ್ಲೋಕದಲ್ಲಿ ಏನ್ ಅರ್ಥ ಮಾಡ್ಕೊಂಡ್ರೆ, ನಾವು ಸಂಸಾರದಲ್ಲೇ ಕೊನೆಯವರೆಗೂ ನಾವು ಎಷ್ಟೋ ವರ್ಷಗಳಾಗುವುದು ನಾವು ಸಂಸಾರದಲ್ಲೇ ಉಳಿತಾ ಇರಬಹುದು. ನಮ್ಮ ಮಕ್ಕಳೇ ಆಗ್ಲಿ ಅಥವಾ ಆ ಸಂಸಾರಕ್ಕೆ ದಿಕ್ಕಿರೋರು ಒಳ್ಳೆ ಯಂಗ್ ಜನರೇಷನ್ ತರುಣರು ಬಂದಾಗ ಅವರಿಗೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಮ್ಮ ಆಧ್ಯಾತ್ಮಿಕ ಕಡೆಗೆ, ಅಂದ್ರೆ ನಾವು ಈಗಿನ ಕಾಲದಲ್ಲಿ ಕಾಡಿಗೆ ಅಲ್ಲಿಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಆದ್ರೆ ನಮ್ಗೆ ನಮ್ಮ ಇಸ್ಕಾನ್ ಅಂತಹ ಒಳ್ಳೆ ಸಂಸ್ಥೆ, ಒಳ್ಳೆ ಅದಕ್ಕೆ ಅನುಕೂಲಗಳನ್ನು ಕೊಟ್ಟಿದೆ. ಯಾವ ರೀತಿ ನಮ್ಮ ಕಾರ್ಯಗಳನ್ನು, ನಮ್ಮ ಅಭಿರುಚಿಗಳನ್ನು ಯಾವ ರೀತಿ ಭಗವಂತನ ಸೇವೆಗಳಲ್ಲಿ ತೊಡಗಿಸ್ಕೊಂಡು ನಾವು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಕೊಳ್ಬಹುದು ನಮ್ಮ ಏಜಿನಾದಾಗ. ಅದಕ್ಕೆ ಮುಖ್ಯವಾಗಿ ಈ ಚಾಂಟಿಂಗ್ ಅನ್ನೋದು ಗೌರಂಗ ಪ್ರಭುಗಳು ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನ ನೆನ್ನೆ ನಾವು ಗೌರಂಗ ಪ್ರಭುಗಳ ಅವತರಿಕೆಯನ್ನು ನಾವು ಗಮನಿಸಿದ್ವಿ. ಯಾವ ರೀತಿ ಪ್ರಪಂಚಕ್ಕೆ ಬಂದು ಭಕ್ತಿ ಜೀವನ ಯಾವ ರೀತಿ ನಡೆಸಬೇಕು, ಈ ನಾಮ ಜಪವನ್ನು ಯಾವ ರೀತಿ ಮಾಡಬೇಕು ತೋರಿಸ್ಕೊಟ್ರು. ಅದನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಇದು ಇವತ್ತಿನ ಸಾರಾಂಶ. ಇವತ್ತಿನ ಶ್ಲೋಕದಲ್ಲಿ ಇನ್ನೂ ತುಂಬಾ ಪಾಯಿಂಟ್ಸ್ ಇತ್ತು, ಸಮಯ ಅಭಾವ ಇರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಶ್ರೀಮದ್ ಭಾಗವತಂ ಕೀ ಜೈ, ಶ್ರೀಲ ಪ್ರಭುಪಾದ್ ಜೈ, ಪತಿತಪಾವನ ಗುರು ಮಹಾರಾಜ್ ಕೀ ಜೈ, ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. Hare Krishna Prabhu. Thank you very much Prabhu for your wonderful class. So we will keep it open for comments or any questions. ನಿಮಗೆಲ್ಲ ಏನನ್ನು ಸಂದೇಹ ಇದ್ರೆ ನೀವು ಕೇಳ್ಬೋದು. ಈಗ ಪ್ರಭು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಹರೇ ಕೃಷ್ಣ. Hare Krishna Prabhu. Radha Krishna Prabhu, thank you for a nice class. Prabhu, time ಇದೆಯಾ Prabhu ನಿಮ್ಗೆ? Yes Prabhu, fine. Okay, I just have one comment or a doubt Prabhu. ಪೂರೇ ಚ ರಾಷ್ಟ್ರೇ ಚ ಗೃಹೇ ಅಂತ ಹೇಳ್ತಾ ಇದ್ದಾರೆ. So it is something like ಪೂರೇ ಚ means it's like state, in country, something like Rashtravadi. So generally we are supposed to refrain from Rashtravadi. So how do we understand this? What is Yudhishthira Maharaj referring to? Yudhishthira Maharaj referring for his state to be actually. ನಾವು ನಮ್ಮ ರಾಜ್ಯದಲ್ಲಿ ಅಂದ್ರೆ ಅವರು ಈ ಸ್ಟೇಟ್ ಅಂತ ಮೆನ್ಸ್ಬೇಕು, ರಾಷ್ಟ್ರೀಯವಾದಿ ಅಲ್ಲ ಅದು ಹೇಳ್ತಾ ಇರೋದು. ಅವರು ಏನ್ ಹೇಳ್ತಾರೆ ಪ್ರಭುಪಾದರು, ನಾವು ರಾಷ್ಟ್ರವನ್ನು ಇಷ್ಟಪಟ್ರೆ ರಾಷ್ಟ್ರೀಯವಾದಿ ಆಗ್ತೀವಿ. ಆದ್ರೆ ನಾವು ಆ ರಾಷ್ಟ್ರೀಯವಾದ ಕೆಲಸ ಮಾಡ್ತಾ ಇರ್ಬೋದು ಭಗವಂತನನ್ನ ನೆನೆಸ್ಕೋಬೇಕು. ಅದು ಮುಖ್ಯವಾದ ಭಗವಂತನ ಸೇವೆಯಲ್ಲಿ ತೊಡಸ್ಕೊಂಡು ನಾವು ಇಷ್ಟಪಡ್ತೀವಿ. ಭಗವಂತನ ಸೇವೆಯಲ್ಲಿ ತೊಡಸ್ಕೊಂಡಿದ್ರೆ ನಾವು ರಾಷ್ಟ್ರ ಸೇವೆಯಲ್ಲಿ ತೋಡ್ಸ್ಕೊಂಡಂಗೆ ಆಗುತ್ತೆ. ಫಸ್ಟ್ ಏನ್ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ನೀನ್ ಕರೆಕ್ಟ್ ಆಗು, ಆಮೇಲೆ ಬೇರೆಯವ್ರಿಗೆ ಇದ್ ಮಾಡು. ನೀನ್ ಕರೆಕ್ಟ್ ಆಗಿದ್ರೆ ನಿಮ್ಮ ಸಂಸಾರ ಕರೆಕ್ಟ್ ಆಗುತ್ತೆ, ನಿಮ್ಮ ಸಂಸಾರ ಕರೆಕ್ಟ್ ಆದ್ರೆ ನಿಮ್ಮ ನೇಬರ್ಸ್ ಕರೆಕ್ಟ್ ಆಗ್ತಾರೆ, ನಿಮ್ಮ ನೇಬರ್ ಕರೆಕ್ಟ್ ಆದ್ರೆ ನಿಮ್ಮ ಸಿಟಿ ಕರೆಕ್ಟ್ ಆಗುತ್ತೆ, ಅದೇ ರೀತಿ ದೇಶ ಕರೆಕ್ಟ್ ಆಗುತ್ತೆ. ಫಸ್ಟ್ ಏನ ಮಾಡ್ಬೇಕು, ನಮ್ಮ ಕರೆಕ್ಟ್ ನ ನಾವು ಮಾಡ್ಕೋಬೇಕು. ಅಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಸ್ಕೊಂಡಾಗ ಇಡೀ ಸಮುದಾಯಕ್ಕೆ ನಾವು ಅದು ದೊಡ್ಡ ಅನುಕೂಲ ಮಾಡಿಕೊಟ್ಟಾಗ, ಅದರಿಂದ ನೋಡ್ಕೊಂಡು ತುಂಬಾ ಜನ ಅನುಕೂಲ ಆಗ್ತಾರೆ.
ಅದರಿಂದನೇ ಸ್ಟೇಟ್ ಕೂಡ ಉದ್ಧಾರ. ಇಲ್ಲಿ ಯುಧಿಷ್ಠಿರ ಮಹಾರಾಜ ಹೇಳ್ತಾ ಇರೋದು ಅವನ ರಾಜಧಾನಿಯಲ್ಲಿ ಕಲಿಯ ಪ್ರಭಾವ ಯಾಗ ಇಲ್ಲಿ ರಾಜಧಾನಿ ಅದ್ರ ಎಕ್ಸ್ಪ್ಲೇನ್ ಮಾಡಿ. ಅವ್ರ ರಾಜಧಾನಿ ಅಂದ್ರೆ ಓನ್ಲಿ ನಮ್ಮ ಸ್ಟೇಟ್ ಅದಿದ್ದಲ್ಲ, ಅವರು ಆಳ್ವಿಕೆ ಮಾಡ್ತಿರೋದ ಅಂದ್ರೆ ಅವ್ರ ಆಳ್ವಿಕೆಯಲ್ಲಿ ಹಾಗೆ ಆಗಿರುವಾಗ ನಮ್ಮ ಕುಟುಂಬದಲ್ಲಿ ಏನಾಗ್ತಾ ಇದೆ ನಾವು ಅದನ್ನು ಗಮನಿಸ್ಬೇಕು. ಅದನ್ನು ಗಮನಿಸ್ಕೊಂಡು ಆ ಕುಟುಂಬಕ್ಕೆ ಏನು ಮಾಡ್ಬೇಕು, ನಾವು ಮಾದರಿ ಆಗಿರ್ಬೇಕು ಅನ್ನೋದನ್ನ ನಾವು ಇಲ್ಲ ಅರ್ಥ. ಹೋಪ್ ದಿಸ್ ಇದು ಕರೆಕ್ಟ್ ಅನ್ಕೊಳ್ತೀನಿ ಪ್ರಭು. Yes, Prabhu. Now I understood the nationalism or state, whatever that can be based on not on bodily consciousness, it has to be based on spiritual consciousness. Okay. Yes. Thank you. Thank you for that clarification. So adding to that, Kali Yuga influences a lot. Now it is available within the individuals. So if the individual is unable to overcome this Arishad Vargas, then he is caught into the trap. For this reason, Chaitanya Mahaprabhu also says, first you, Janma Sarthaka Kari, then you do Paraupakar. So, as it is mentioned, the Kali Yuga influences is advancing, average, falsehood, cheating, and violence throughout the capital. Now here, all the places have been mentioned. Now the Kali is spreading, just like a coronavirus, capital, state, home, and among the individuals, and within the individual himself. So in the perpetual purposes, we have still more 4.27 lakhs of years are pending to end the Kali Yuga. But even before that, we can witness so many averages, falsehood, cheating. And now the learning for all of us is to chant the holy name of the Lord, which was given by Lord Gauranga himself, who is Krishna himself. Then we can really, come out of and protect ourselves from this Maya. Okay, so I like to hear from all other participants also. What is this about? This verse is about. Hare Krishna.